ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಗ್ರೀನ್ ಚಿಕನ್ ಕಬಾಬ್. ನೀವು ಅಂಗಡಿಗಳಿಂದ ಹಲವಾರು ರೀತಿಯ ಪೌಡರ್ಗಳನ್ನು ತಂದು ಅದರಿಂದ ನೀವು ಕಬಾಬ್ ಅನ್ನು ಮಾಡಿದ್ದೀರಾ. ಇವತ್ತು ನಾನು ಈ ವಿಡಿಯೋದ ಮೂಲಕ ಯಾವುದೇ ಒಂದು ಕಲರ್ ಪೌಡರ್ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ ಆಡ್ ಮಾಡದೆ ಹೆಲ್ದಿ ಗ್ರೀನ್ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಸೊ ಈ ವಿಡಿಯೋವನ್ನು ತಪ್ಪದೆ ಸ್ಕಿಪ್ ಮಾಡದೆ ಫಸ್ಟ್ ಇಂದ ಲಾಸ್ಟ್ ವರೆಗೆ ನೋಡಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಲು ಮಸಾಲೆಯನ್ನು ರೆಡಿ ಮಾಡುವ. ಫಸ್ಟಿಗೆ ನಾನಿಲ್ಲಿ 1 ಮುಷ್ಟಿ ಪುದೀನ ಸೊಪ್ಪು, 1 ಮುಷ್ಟಿ ಕೊತ್ತಂಬರಿ, 5 ಹಸಿಮೆಣಸು, ಸ್ವಲ್ಪ ಶುಂಠಿ, 5 ಬೆಳ್ಳುಳ್ಳಿ ಇಷ್ಟನ್ನು ಈಗ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಮಸಾಲೆ ರೆಡಿಯಾಗಿದೆ. ಇವಾಗ ನಾವು ಎಲ್ಲದನ್ನು ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಗ್ರೀನ್ ಮಸಾಲ, ಅರ್ಧ ಕಪ್ ಕರ್ಡ್ ಮತ್ತು 2 ಸ್ಪೂನ್ ಮೈದಾ ಹುಡಿ, 2 ಸ್ಪೂನ್ ಕಾರ್ನ್ಫ್ಲವರ್, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಇದರ ಜೊತೆ ಒಂದು ಮೊಟ್ಟೆ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು 10 ಮಿನಿಟ್ಸ್ ಇಡಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದಿಟ್ಟ ಚಿಕನನ್ನು ಹಾಕಿ ಮಿಕ್ಸ್ ಮಾಡೋಣ. ಮಾಡಿ 10 ಮಿನಿಟ್ಸ್ ಹಾಗೆ ಇಡಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಗ್ರೀನ್ ಕಬಾಬನ್ನು ಎಣ್ಣೆಯಲ್ಲಿ ಬಿಡುವ. ಇದು ನೋಡಿ, ಇದೊಂದು ಗೋಲ್ಡನ್ ಬ್ರೌನ್ ಕಲರ್ಗೆ ಬರುವವರೆಗೆ ನೀವು ಫ್ರೈ ಮಾಡಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ, ಫ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ಚಂದ ಬೆಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಿಕನ್ ಕಬಾಬ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಚಿಕನಲ್ಲಿ ಚಿಕನ್ ಟಿಕ್ಕಾ, ಚಿಕನ್ ಕಬಾಬ್, ಗ್ರಿಲ್ ಚಿಕನ್ ಹೀಗೆ ಯಾವ್ದು ಇಷ್ಟ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ಒಂದು ಗ್ರೀನ್ ಚಿಕನ್ ಕಬಾಬ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.